ಮಗಳೇ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನೀನು ಬಯಸಿದ್ದೆಲ್ಲ ಸಿಗ್ಬೇಕು ನಿನಗೆ. ನಾನು ಯಾವಾಗಲೂ ಬಯಸೋದು ಇದನ್ನೇ ಕಣೆಮ್ಮ. ಅದು ನನಗೂ ಗೊತ್ತಮ್ಮ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನನ್ನನ್ನು ಯಾವಾಗಲೂ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಬೆಳೆಸಿದ್ಯಾ. ಯಾವುದೇ ಕಷ್ಟ ಇರಲಿ, ನೋವಿರಲಿ, ಎಲ್ಲಾನು ನೀನೇ ಸಹಿಸ್ಕೊಂಡು ನನ್ನನ್ನು ಖುಷಿಯಾಗಿಟ್ಟಿದ್ಯಾ. ನೀನಿರೋವರೆಗೂ ನನಗೆ ಯಾವ ರೀತಿ ತೊಂದರೆ ಆಗಿಲ್ಲ. ನಾನು ಖುಷಿಯಾಗಿರ್ಬೇಕು ಅಂದರೆ ನೀನು ಬೇಗ ಹುಷಾರಾಗಬೇಕು. ನೀನು ಚೆನ್ನಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಇವತ್ತು ನಾಳೆನೋ ಬಿದ್ದೋಗೋ ಮರ ಕಣೆ ನಾನು. ಲಡ್ಡು, ನಾನು ಇರಲಿ ಇಲ್ಲದೆ ಇರಲಿ, ನಿನಗೆ ಜೀವನದಲ್ಲಿ ಯಾವ ಕೊರತೆನೂ ಆಗಬಾರ್ದು. ಅಮ್ಮ, ಯಾಕೆ ಎಲ್ಲ ಮಾತಾಡ್ತಿದ್ಯಾ? ನಿಜ ಹೇಳು, ಮನಸ್ಸಲ್ಲಿ ಯಾವುದೋ ವಿಷಯ ಇಟ್ಕೊಂಡು ಕೊರಗ್ತಾ ಇದೆಯಾ ತಾನೆ? ನಿನಗೇನು ಆಗೋದಿಲ್ಲ. ಆಗೋಕ್ ನಾನು ಬಿಡೋದು ಇಲ್ಲ. ನನಗೆ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಇಲ್ಲ ಮಗಳೇ. ನನಗೆ ನಿನ್ನ ಬಗ್ಗೆನೇ ಯೋಚನೆ. ನಿನಗೆ ನಾನು ಎಲ್ಲ ಪ್ರೀತಿ ಕೊಟ್ಟು ಬೆಳೆಸಿರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಒಂದು ವಿಷಯ ಕೊರಿತಾ ಇದೆ. ಏನಮ್ಮ ಅದು? ಅದು ಹೇಳಮ್ಮ. ಹೇಳ್ತೀನಿ ಮಗಳೇ, ನಾನು ಈ ವಿಷಯ ಹೇಳಲೇಬೇಕು. ಈ ವಿಷಯ ಹೇಳಿದ್ರೆ ನನ್ನ ಕಣ್ಣು ಮುಚ್ಚಿದ್ರೆ ನನಗೂ ಶಾಂತಿ ಸಿಗಲ್ಲ. ನೋಡು, ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ. ವಿಷಯ ಏನಂತ ಹೇಳಮ್ಮ. ನಿನಗೆ ನಿಮ್ಮ ಅಪ್ಪನ ಪ್ರೀತಿ ಕೊಡಕ್ಕಾಗ್ಲಿಲ್ಲ, ಅದೇ ಕೊರಗು ನನಗೆ. ಆ ವಿಷಯದಲ್ಲಿ ನಾನು ನಿನಗೆ ಮೋಸ ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ ಕಣೆ. ನಿನಗೂ ಹಾಗೆ ಅನ್ಸಿರ್ಬೇಕಲ್ವಾ? ಅಮ್ಮ, ಅಪ್ಪಂದ್ರನ್ನ ನೋಡಿದಾಗ ನಿನಗೂ ಅಪ್ಪನ ನೋಡಬೇಕು, ಅವ್ರ ಪ್ರೀತಿ ಬೇಕು, ನಿನ್ನ ಕಷ್ಟ ಸುಖಗಳನ್ನ ಅವ್ರ ಜೊತೆ ಹಂಚ್ಕೊಳ್ಬೇಕು. ಎಂಥದೇ ಸಂದರ್ಭ ಬಂದ್ರು ಅವ್ರು ನಿನ್ನ ಹೆಗ್ಲಿಗೆ ಹೆಗ್ಲು ಕೊಟ್ಟು ನಿಲ್ಬೇಕು ಅಂತ ನಿನಗೂ ಆಸೆ ಇರುತ್ತಲ್ವ ಮಗಳೇ? ಏನ್ ಮಾಡ್ಲಿ, ನಿನಗೆ ನಿಮ್ಮಪ್ಪನ ಪ್ರೀತಿ ಕೊಡೋದ್ರಲ್ಲಿ ನಾನು ಸೋತೋಗ್ಬಿಟ್ಟೆ ಕಡೆ. ಈಗ ಮಾತೆಲ್ಲ ಯಾಕಮ್ಮ? ನೀನ್ ಸ್ವಲ್ಪ ಹೊತ್ತು ಮಲ್ಕೋಬೇಕು, ರೆಸ್ಟ್ ಮಾಡು. ಸುಮ್ಮನೆ ಆಯಾಸ ಜಾಸ್ತಿ ಮಾಡ್ಕೋತೀಯ. ಸರ್, ನೀವು ಈ ವಾರ್ಡಿಗೆ ಶಿಫ್ಟ್ ಆದ್ರಾ? ಹೂನಮ್ಮ, ಈ ವಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅಳ್ತಿದೀಯಾ? ಯಾಕಮ್ಮ, ಏನಾಯ್ತಮ್ಮ? ಏನಿಲ್ಲ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ಪಾಪ, ನನ್ನಿಂದ ನಿನಗೆ ತುಂಬ ತೊಂದರೆ ಆಯಿತು ಅಂತ ಅನ್ಸುತ್ತೆ. ಇದ್ರಲ್ಲಿ ತೊಂದರೆ ಏನ್ ಬಂತು ಸರ್? ಮನುಷ್ಯ ಅಂದಮೇಲೆ ಒಬ್ರಿಗೊಬ್ರು ಆಗ್ಬೇಕಲ್ವಾ? ಅದಕ್ಕಿಂತ ಹೆಚ್ಚಾಗಿ ನೀವು ಅನು ಅವ್ರ ತಂದೆ. ಇವತ್ತು ನಾನು ಬೆಂಗಳೂರಲ್ಲಿರೋದಕ್ಕೆ ಒಂದು ನೆಲೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣನೇ ಅನು ಅವರು. ಅವತ್ತಿನ ಪರಿಸ್ಥಿತಿಲಿ ಅವ್ರು ನನಗೆ ಸಹಾಯ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ಹೀಗಿರ್ತಾನೆ ಇರಲಿಲ್ಲ. ಅದು ಅಲ್ಲದೆ ನೀವು ನನ್ನ ಮಗಳ ತರ ನೋಡ್ತೀರಾ. ನಿಮ್ಮನ್ನು ಹುಷಾರಾಗಿ ನೋಡ್ಕೊಡೋದು ನನ್ನ ಜವಾಬ್ದಾರಿ ಅಲ್ವಾ ಸರ್? ತುಂಬ ಚೆನ್ನಾಗಿ ಮಾತಾಡ್ತೀಯಮ್ಮ. ಅನು ನಿನ್ನ ಬಗ್ಗೆ ಹೇಳ್ತಾನೆ ಇರ್ತಾಳೆ. ನೀನು ಪುಟ್ಟ ಹುಡುಗಿ ಆದರೂ ನಿನಗೆ ತಾಯಿ ಗುಣ ಇದೆ. ನೀನು ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೋತೀಯ. ಅನು ಅವರು ತುಂಬ ಒಳ್ಳೆಯವರು. ನಿಮ್ಮದೇ ತದ್ರೂಪ ಅನಿಸುತ್ತೆ. ಅವ್ರ ಋಣ ನನ್ನ ಮೇಲೆ ತುಂಬಾನೇ ಇದೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನನಗೊಂದು ಚಿಕ್ಕ ಅವಕಾಶ ಸಿಕ್ತಷ್ಟೆ. ಸದ್ಯ ನಿಮಗೆ ಯಾವ ರೀತಿಯೂ ತೊಂದರೆ ಆಗಲಿಲ್ಲ. ಹೌದು, ಇಷ್ಟೊತ್ತೆಲ್ಲಮ್ಮ ಹೋಗಿದ್ದೆ? ನಾನು ಆಗಲೇ ನರ್ಸ್ ಹತ್ರ ನಿನ್ನ ಬಗ್ಗೆ ಕೇಳ್ತಿದ್ದೆ. ಅದು ನಮ್ಮಮ್ಮಂಗೆ ಹುಷಾರಿಲ್ಲ. ಅವರು ಕೂಡ ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹೌದಾ? ಏನಾಯ್ತಮ್ಮ? ಟೆಸ್ಟ್ ಮಾಡ್ತಾ ಇದ್ದಾರೆ. ಉದಾಸೀನ ಮಾಡಿಬಿಟ್ರು. ತುಂಬಾನೇ ಕೆಮ್ಮಿತ್ತು. ತುಂಬಾನೇ ಅನುಭವಿಸ್ತಾ ಇದ್ದಾರೆ ಅಮ್ಮ. ಯೋಚನೆ ಮಾಡಬೇಡಮ್ಮ, ನಿಮ್ಮಮ್ಮಂಗೆ ಏನೂ ಆಗಲ್ಲ. ನಿನ್ನ ಮುಖ ನೋಡಿದಾಗಲೇ ಅನ್ಕೊಂಡೆ ಏನೋ ಬೇಜಾರಲ್ಲಿದೆಯಾ ಅಂತ. ಯಾಕಮ್ಮ ನೋಡ್ತಿದ್ಯಾ? ಅಲ್ಲ, ಏನಾಯ್ತು ಅಂತ ಇಷ್ಟು ಯೋಚನೆ ಮಾಡ್ತಿದ್ಯಾ?
ನೀವ್ ಯಾಕೆ ನನ್ನ ಫೋನ್ ರಿಸೀವ್ ಮಾಡಿಲ್ಲ, ಮತ್ತೆ ವಾಪಸ್ ನನಗೆ ಕಾಲ್ ಕೂಡ ಮಾಡಿಲ್ಲ. ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ. ನೀವ್ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ ಅಪ್ಪ. ಅಷ್ಟೇ ಅಲ್ದೆ ನಾನ್ ಪ್ರತಿದಿನ ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು, ಗುಡ್ ನೈಟ್ ಹೇಳ್ಬೇಕು. ಅದು ಅಲ್ದೆ ನನ್ನ ಲೈಫಲ್ಲಿ ಏನೇನ್ ಆಗಿತ್ತು ಅದನ್ನೆಲ್ಲ ನಿಮ್ಗೆ ಹೇಳ್ಕೋಬೇಕು. ಅಂತದ್ರಲ್ಲಿ ಇದ್ದಕ್ಕಿದ್ದಾಗೆ ನೀವು ಒಂದ್ ಫೋನು ಸಿಗದೆ ಹೋದ್ರೆ ನಾನು ಏನಂತ ಅನ್ಕೋಬೇಕು? ಒಂದ್ ಕಡೆ ಶೌರ್ಯ, ಇನ್ನೊಂದ್ ಕಡೆ ನೀವು. ನಿಮ್ಗೇನಾದ್ರು ಆದ್ರೆ ನನ್ಗೆ ಅಳು ಬರಲ್ವಾ ಹೇಳಿ? ಕಮಾನ್ ಮಗಳೇ, ನನಗೆ ಏನೂ ಆಗಿಲ್ಲ. ಸ್ವಲ್ಪ ಕೆಲಸದ ಟೆನ್ಷನಲ್ಲಿ ಬ್ಯುಸಿ ಆಗ್ಬಿಟ್ಟೆ, ಹಾಗಾಗಿ ನಿನ್ನ ಫೋನ್ ಎತ್ತಕ್ಕಾಗಲಿಲ್ಲ. ಮತ್ತೆ ಫೋನ್ ಸೈಲೆಂಟಲ್ಲಿ ಕೂಡ ಇತ್ತು ಅನ್ಸುತ್ತೆ. ಅಲ್ಲ, ಅಷ್ಟಕ್ಕೆ ಈ ರೀತಿ ಹೇಳೋದಾ? ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತಿದೆಯಾ? ನಾನು ಬರ್ತೀನಿ, ಸುಮ್ಮನೆ ಇರು. ಇಷ್ಟೊಂದು ಪ್ರೀತಿ ಮಾಡೋ ಅಪ್ಪ ಸಿಗ್ತಾರೆ ಅಂತ ನನಗೆ ನಂಬೋಕೆ ಆಗಲ್ಲ. ಅಮ್ಮನ ಮಡ್ಲಲ್ಲೇ ಬೆಳೆದಿರೋಳು ನಾನು. ಅಪ್ಪನ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇದೆಲ್ಲ ಬರೀ ಪುಸ್ತಕದಲ್ಲಿ, ಸಿನಿಮಾದಲ್ಲಿ ಅಥವಾ ಬೇರೆಯವ್ರ ಜೀವನದಲ್ಲಿ ಅಷ್ಟೇ ನೋಡ್ತಿದ್ದೀನಿ. ನನ್ನ ಜೀವನದಲ್ಲೂ ಅಪ್ಪ ಅನ್ನೋ ದೇವರು ಬರ್ಬೋದಾ? ಅಥವಾ ಅಮ್ಮನ್ಗೆ ಮೋಸ ಮಾಡಿ ಹೊರಟೋಗಿರೋ ಅಪ್ಪ ನನ್ನ ಪಾಲಿಗೆ ಶತ್ರು ಆಗ್ಬೋದಾ? ಏನು ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ನಿಜ, ಅನು ತುಂಬಾ ಅದೃಷ್ಟವಂತೆ. ಇಂಥ ಒಳ್ಳೆ ಅಪ್ಪನ ಪಡೆಯೋಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು.